ಡಾಕ್ಟರ್ ಸುಧಾಕರ್ ಹುಟ್ಟಿರ್ತಕ್ಕಂಥದ್ದು 27ನೇ ತಾರೀಕು ಜೂನ್. ಹಾಗಾಗಿ ಅವತ್ತು ಕೂಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಕೂಡ ಒಂದು ಒಳ್ಳೆಯ ತಿಂಗಳ 28ನೇ ತಾರೀಕು ಜೂನ್ 28ನೇ ತಾರೀಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಗೋಪಾಲ್ ಗೌಡರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ಹೌದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಾಗೂ ಪ್ರೋತ್ಸಾಹಧನ ಘೋಷಣೆಗಳು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಇನ್ನು ವಿಧಾನಸಭೆ ಚುನಾವಣೆಗಳಿಗೆ 2 ವರ್ಷಗಳ ಕಾಲಾವಕಾಶವಿದ್ದರೂ ತಾಲೂಕಿನ ರಾಜಕೀಯ ಚಟುವಟಿಕೆಗಳು ಈಗಾಗಲೇ ವೇಗ ಪಡೆದುಕೊಂಡಿವೆ. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಕಳೆದ ವರ್ಷ ಎಸ್ಸಿ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿದ್ರು. ಅದರಂತೆ ಈ ವರ್ಷವೂ ಎಸ್ಸಿ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವುದಾಗಿ 2 ದಿನಗಳ ಹಿಂದೆಯಷ್ಟೇ ಸುದ್ದಿಗೋಷ್ಠಿಯಲ್ಲಿ ಘೋಷಿಸಿದ್ರು. ಈಗ ಏನು ಇದೇ ತಿಂಗಳ ಜೂನ್ ಅಂದರೆ 28ನೇ ತಾರೀಕು ಹರ್ಷೋದಯ ಚೌಲ್ಟ್ರಿ ಏನಿದೆ ಆ ಒಂದು ಛತ್ರದಲ್ಲಿದ್ದ ಏನೋ ಒಂದು ಮ್ಯಾರೇಜ್ ಹಾಲಲ್ಲಿ ನಾವು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸ್ಪಂದನ ಅಂತೇಳ್ಬಿಟ್ಟು ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಅಡಿಯಲ್ಲಿ ದಲಿತ ಸಮುದಾಯದ ಅಂದರೆ ಎಸ್ಸಿ ಮತ್ತು ಎಸ್ಟಿ ಮಕ್ಕಳೇನಿದ್ದಾರೆ 10ನೇ ತರಗತಿ ಮತ್ತು ಸೆಕೆಂಡ್ PUC ದ್ವಿತೀಯ PUCಯನ್ನು 60%ಗಿಂತ ಹೆಚ್ಚಾಗಿ ಮಾರ್ಕ್ಸ್ ತಗೊಂಡು ಪಾಸಾಗಿರುವಂತಹ SC ST ಮಕ್ಕಳಿಗೆ ನಾವು ಪ್ರತಿ ವರ್ಷವೂ ಸ್ಕಾಲರ್ಶಿಪ್ ಕೊಡುವಂತಹ ಅವರನ್ನು ಅಭಿನಂದಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಇದೇ ತಿಂಗಳ 28ನೇ ತಾರೀಕು ಜೂನ್ 28ನೇ ತಾರೀಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಗೋಪಾಲ್ ಗೌಡರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ಏನು ವಿದ್ಯಾರ್ಥಿಗಳನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಅವರ ಆಶೀರ್ವಾದ ಮತ್ತು ಅವರ ಏನು ಮಾರ್ಗದರ್ಶನವನ್ನು ನೀಡ್ತಾರೆ. ಅವರ ಕೈಯಲ್ಲೇ ಒಂದಷ್ಟು ಜನಕ್ಕೆ ಸಾಂಕೇತಿಕವಾಗಿ ನಾವು ಅವತ್ತು ಪ್ರತಿಭಾ ಪುರಸ್ಕಾರ ಮಾಡುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ಅವತ್ತು ತುಂಬ ವ್ಯವಸ್ಥಿತವಾಗಿ ಯಾವ ರೀತಿ ಎಲ್ಲರೂ ತೊಗೊಬೇಕು ಅನ್ನೋದನ್ನು ಮೊದಲೇ ಹೇಳಿರ್ತೀವಿ. ಸುಮಾರು 2000 ಸಂಖ್ಯೆಯ ವಿದ್ಯಾರ್ಥಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅವತ್ತು ಹಮ್ಮಿಕೊಂಡಿರ್ತೀವಿ. ಎಲ್ಲರೂ ಬಂದು ಯಾರು ಅರ್ಹ ವಿದ್ಯಾರ್ಥಿಗಳಿರ್ತೀರ ಅವರೆಲ್ಲರೂ ಬಂದು ಇದನ್ನು ಉಪಯೋಗಿಸ್ಕೊಬೇಕು. ಇದರ ಬೆನ್ನಲ್ಲೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಫೌಂಡೇಶನ್ ಹಾಗೂ ಶ್ರೀ ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪಿಯುಸಿ ಪದವಿ, ಬಿಎಡ್, ಬಿಪಿಎಡ್, ಕಾನೂನು, ಸ್ನಾತಕೋತ್ತರ, ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವಾರ್ಷಿಕ ತಲಾ 5,000 ರೂಪಾಯಿ ಪ್ರೋತ್ಸಾಹಧನ ಘೋಷಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಸಂಸದ ಸುಧಾಕರ್ ಸ್ವಗೃಹದಲ್ಲಿ ಅವರ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಆದರೆ ಜೂನ್ 28ರಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಿಸುವುದಾಗಿ ಸಂದೀಪ್ ರೆಡ್ಡಿ ಘೋಷಣೆ ಮಾಡಿದ್ರು. ಅದಕ್ಕೊಂದು ದಿನ ಮುಂಚಿತವಾಗಿ ಜೂನ್ 27ರಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹುಟ್ಟುಹಬ್ಬ ಮತ್ತು ಕೆಂಪೇಗೌಡ ಜಯಂತಿ ಅಂಗವಾಗಿ ವಿದ್ಯಾರ್ಥಿಗಳಿಗೆ ನೆರವು ನೀಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದರೆ ಈ ಹಿಂದೆ ಸಂಸದ ಸುಧಾಕರ್ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ಗಳನ್ನು ಕೆಲವು ವರ್ಷಗಳ ಕಾಲ ವಿತರಣೆ ಮಾಡಿ ಅರ್ಧಕ್ಕೆ ನಿಲ್ಲಿಸಿದ್ರು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ವಿದ್ಯಾರ್ಥಿ ಸಮುದಾಯ ದೊಡ್ಡ ಮತಬ್ಯಾಂಕ್ ಆಗಿರುವ ಹಿನ್ನೆಲೆಯಲ್ಲಿ ರಾಜಕೀಯ ಮುಖಂಡರು ಶಿಕ್ಷಣ ಸಹಾಯ ಕಾರ್ಯಕ್ರಮಗಳತ್ತ ಹೆಚ್ಚು ಗಮನ ಹರಿಸುತ್ತಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವುದರ ಜೊತೆಗೆ ರಾಜಕೀಯವಾಗಿ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಮಾಡಿಕೊಂಡು ಅದರ ಮುಖಾಂತರ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಅದ್ರ ಮೊದಲನೇದಾಗಿ ಅವರು ಉಚಿತ ಬಸ್ ಪಾಸ್ಗಳನ್ನ ಇಡೀ ಕ್ಷೇತ್ರದ ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೆ, ಅದು ಯಾರೇ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕಾಲೇಜುಗಳಿಗೆ, ಸ್ಕೂಲ್ಗಳಿಗೆ, ಹೈಸ್ಕೂಲ್ಗಳಿಗೆ ಬರ್ತಕ್ಕಂಥವರಿಗೆ ಉಚಿತ ಬಸ್ ಅನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ನಿದರ್ಶನ ನಮ್ಮ ಕಣ್ಮುಂದೆ ಇದೆ. ಬಹುಶಃ ಇವತ್ತು ಸರ್ಕಾರ ಇವತ್ತೇನು ಉಚಿತ ಬಸ್ ಪಾಸ್ ಮಾಡಿದೆಯಲ್ಲ, ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮಾಡಿರ್ತಕ್ಕಂಥದ್ದು ಹಿಂದೆ ಅವ್ರು ಹೇಳ್ತಾ ಇದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾನು ಸಿದ್ದರಾಮಯ್ಯ ಅವ್ರಿಗೆ ನಾನು ಹೇಳಿದ್ದೆ, ಈ ಒಂದು ಉಚಿತ ಬಸ್ ಪಾಸ್ ಮಾಡಿದ್ರೆ ಇಡೀ ರಾಜ್ಯದಾದ್ಯಂತ ಒಳ್ಳೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ಅಂತ ಹೇಳಿದ್ರು. ಅದನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಹುಶಃ ಪಾಲಿಸಿದ್ದಾರೆ ಅಂತ ನಾನಾದ್ರೂ ಅಂದ್ಕೊಂಡಿದ್ದೆ. ಅದೇ ರೀತಿ ಇನ್ನು ಮಕ್ಕಳಿಗೆ ಲೇಖನಿಗಳಿರ್ಬೋದು, ಪುಸ್ತಕಗಳನ್ನಿರ್ಬೋದು, ಆ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಇಂದಿನಿಂದ ಕೂಡ ಮಾಡ್ಕೊಂಡ್ ಬಂದಿದೆ. ಈಗ ಈ ಸಾರಿ ಕೂಡ ಮಕ್ಕಳಿಗೆ ಬಸ್ ಪಾಸ್ ಕೊಡುವಂತ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಕೂಡ ಯೋಚನೆ ಮಾಡಿದ್ದಾರೆ. ಅವರು ದಾಖಲೆಗಳನ್ನು ಯಾರು ಎಲ್ಲಿ ಓದ್ತಾ ಇದ್ದಾರೆ, ಯಾವ ಕ್ಲಾಸ್ ಓದ್ತಾ ಇದ್ದಾರೆ ಅಂತ ಹೇಳಿ ದಾಖಲೆಗಳನ್ನು ನಮ್ಮ ಕೋರ್ಟ್ ಕಲೆಕ್ಟ್ ಮಾಡ್ತಾರೆ. ಇಲ್ಲಿ ಸರ್ಕಾರ ಸಂತೋಷ.
ಇನ್ನು ಅವರ ಸಾಮಾಜಿಕ ಕಳಕಳಿ ಎಷ್ಟಿದೆ ಅಂದ್ರೆ ಇಡೀ ಕ್ಷೇತ್ರದಾದ್ಯಂತ ಮೊದಲನೇದಾಗಿ ಜನಕ್ಕೆ ಆರೋಗ್ಯ ಬಹಳ ಮುಖ್ಯವಾದ್ದು ಅಂತೇಳಿ ಆರೋಗ್ಯ ಶಿಬಿರಗಳನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಮೊಬೈಲ್ ಬಸ್ಗಳಲ್ಲಿ ಆರೋಗ್ಯ ಶಿಬಿರಗಳನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಇದೇ ರೀತಿ ಈ ಸಾರಿ ಕೂಡ ಏನು ಮಕ್ಕಳಿಗೆ ಉಚಿತ ಯಾರು PUC ಯಲ್ಲಿ ಓದ್ತಾ ಇರ್ತಕ್ಕಂಥ ದ್ವಿತೀಯ PUC ಯಲ್ಲಿ ಓದ್ತಕ್ಕಂಥವ್ರು ಮತ್ತೆ ಪದವಿ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು, ಅದೇ ರೀತಿ BS BPEd ಯಾವುದೇ ಒಂದು ಪದವಿ ಇಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹ ಧನವಾಗಿ 5,000 ರೂಪಾಯಿ ಕೊಡುವಂತ ಕಾರ್ಯಕ್ರಮವನ್ನ ಈಗಲೂ ಕೂಡ ಅವರು ಕೈಗೆತ್ತಿಕೊಂಡು ಆ ಒಂದು ಕಾರ್ಯಕ್ರಮದ ಏನು 27ನೇ ತಾರೀಕು ಮುಂದಿನ ತಿಂಗಳು 27ನೇ ತಾರೀಕು ಕೆಂಪೇಗೌಡ ಜಯಂತಿ ಈ ತಿಂಗಳು 27ನೇ ತಾರೀಕು ನಡೀತಕ್ಕಂಥ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಬೃಹತ್ ವೇದಿಕೆಯ ಮುಖಾಂತರ ಅಲ್ಲಿ ಏನು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಬಹುಶಃ ಡಾಕ್ಟರ್ ಸುಧಾಕರ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಏನು 23ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸ್ಟೇಡಿಯಂ ಅಲ್ಲಿ 1 ವಾರಗಳ ಕಾಲ ಮೈಸೂರು ದಸರಾ ರೀತಿಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದು ನಿಮ್ಗೆಲ್ಲ ಕಣ್ಮುಂದೆನೇ ಇದೆ, ಜನತೆಗೂ ಕೂಡ ಗೊತ್ತಿದೆ. ಅದೇ ರೀತಿ ಇವತ್ತು ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವಂತ ಅವ್ರ ಗುಣ. ಹಾಗಾಗಿ ಕೆಂಪೇಗೌಡರ ಜಯಂತಿ ಅಂದ್ರೆ 27ನೇ ತಾರೀಕು ಬಹುಶಃ ಅವರು ಕೂಡ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಜನ್ಮದಿನ ಅವರು. ಹಾಗಾಗಿ ಕೆಂಪೇಗೌಡರು ಹುಟ್ಟಿರ್ತಕ್ಕಂಥದ್ದು ಮತ್ತು ಡಾಕ್ಟರ್ ಸುಧಾಕರ್ ಹುಟ್ಟಿರ್ತಕ್ಕಂಥದ್ದು 27ನೇ ತಾರೀಕು ಜೂನ್. ಹಾಗಾಗಿ ಅವತ್ತು ಕೂಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಕೂಡ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿ ಅವತ್ತು ಊಟದ ವಸತಿ ಮತ್ತು ಊಟದ ಜೊತೆಗೆ ಯಾರು ಹಳ್ಳಿಗಾಡಿನಿಂದ ಬರ್ತಾವ್ರ ಸಾರಿಗೆ ವ್ಯವಸ್ಥೆ ಕೂಡ ಮಾಡ್ತಕ್ಕಂತ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅದರ ವಿಷಯವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು. ಇದು ಬಹುಶಃ ಡಾಕ್ಟರ್ ಸುಧಾಕರ್ ಅವರು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಬ್ಬ ರಾಜಕಾರಣಿ. ಬಹುಶಃ ಅಧಿಕಾರಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅನ್ನೋದಲ್ಲ. ಹಿಂದೆ ಅವರು ಏನು ಈ ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸುಧಾಕರ್ ಫೌಂಡೇಶನ್ ಈ ಮಧ್ಯೆ ಅದು ಆಗಿದೆ. ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಮೊದಲಿಂದ ಆ ಒಂದು ಟ್ರಸ್ಟ್ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆ ಇದರ ಒಂದು ಉಪಯೋಗವನ್ನ ಪಡ್ಕೋಬೇಕು ಅಂತ ಹೇಳಿ ನಮ್ಮ ಮೂಲಕ ಇವತ್ತೇನು ತಾವು ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರು ಬಂದಿದ್ದೀರಿ, ನಿಮ್ ಮೂಲಕ ಈ ಒಟ್ಟಾರೆ ವಿಧಾನಸಭೆ ಚುನಾವಣೆ 2 ವರ್ಷಗಳು ಇರುವಾಗಲೇ ಒಂದೇ ಪಕ್ಷದ 2 ನಾಯಕರು ವಿದ್ಯಾರ್ಥಿಗಳ ಪ್ರೋತ್ಸಾಹಧನ ಘೋಷಣೆಗಳು ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಬಣ್ಣ ಪಡೆದುಕೊಂಡಿದೆ. ಸಾಮಾಜಿಕ ಸೇವೆಯೋ ಅಥವಾ ರಾಜಕೀಯ ತಂತ್ರವೋ ಎಂಬ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.